Ballari team welcomes you to the English classes. Today we have the concept of this. Before going to this, let us go back to the last class what we have learned. आज concept of this पढ़ेंगे. इससे पहले हम ये कोशिश करेंगे कि पहले हमने क्या पढ़ा है उसका एक छोटा सा रिकैप देखते हैं. ನಾವು ಇವತ್ತು ದ ಕಾನ್ಸೆಪ್ಟ್ ಆಫ್ ದಿಸ್ ಕಲ್ಯಾಣ, ಅದು ಕಲಿಯುವ ಮುಂಚೆ ನಿನ್ನೆ ಮೊನ್ನೆ ಹಳೆಯದು ನಾವು ಏನು ಓದಿದ್ವಿ ಒಂದು ಸತಿ ನೋಡೋಣ. ನೋಡಿದ ನಂತರ ಇನ್ನು ಮುಂದೆ ಹೋಗೋಣ. ಓಕೆ, ನಾನು ಹೇಳ್ದಂಗೆ ನೀವು ಜೋರಾಗಿ ಹೇಳಬೇಕು. WEB ವೆಬ್, BEG ಬೆಗ್, BEG beg, KEG keg, KEG keg, KEG keg, LEG leg, LEG leg, LEG leg, LEG leg, PEG peg, PEG peg, PEG peg, DEN den, DEN den, DEN den, HEN hen, ಹೇಳಬೇಕು, जोर से बोलना मेरे साथ. HEN hen, HEN hen, PEN pen, PEN pen, PEN pen, TEN ten, TEN ten, TEN ten, YEN n, YEN n, YEN n, MEN men, MEN men. The concept of this ಅಂದ್ರೆ ಏನು? ಇಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅದು ಏನಂತ ನೋಡಿ ಆ ಪಿಕ್ಚರ್ ಏನಿದೆ ಪಿಕ್ಚರ್ ಪ್ರಕಾರ ಅಲ್ಲಿ ಆ ವರ್ಡ್ ಸೆಲೆಕ್ಟ್ ಮಾಡಿ ಬರಿಬೇಕು. ಇಲ್ಲಿ ಆಲ್ರೆಡಿ ವರ್ಡ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ. ಅವರು ಇದನ್ನು ನೋಡಿ ಇದು ಏನು ಇಲ್ಲಿ ಇದೆ ಆಲ್ರೆಡಿ, ಇದರಲ್ಲಿ ಆಯ್ಕೆ ಮಾಡಿ ಇಲ್ಲಿ ಬರಿಬೇಕು. ओके, यहाँ पे ऑलरेडी वर्ड्स दिए हैं, यहाँ पे पिक्चर दिए हैं. वो पिक्चर जो है यहाँ पे ऑलरेडी यहाँ पे उसका नाम है, उसका वर्ड रिलेटेड वर्ड है, उसको पहचान के यहाँ पे लिखना. करेंगे. दिस, टुडेस कॉन्सेप्ट इज दिस. दिस ಈಸ್ ಎ, ವಾಟ್ ಈಸ್ ದಿಸ್? ದಿಸ್ ಅಂದರೆ ಏನು? ಓಕೆ, ಫಸ್ಟ್ ದಿಸ್ ಅಂತ ಕಲಿಯೋಣ. ಹತ್ತಿರ ಇರುವ, ಪಕ್ಕದಲ್ಲಿ ಇರುವ ವಸ್ತು ಇದ್ದರೆ ನಾವೇನು ಹೇಳ್ತೀವಿ? ದಿಸ್ ಅಂತೀವಿ. ದಿಸ್, ಇದು. ದಿಸ್ ಈಸ್ ಎ, ಏನಿದು? व्हाट इज दिस? करीब रहने वाली चीज़ को हम दिस कहते हैं. दिस इज ए, अगर करीब रही तो हम कैसे बताते हैं उसको? दिस इज ए, ಏನಿದು? क्या है? दिस इज ए बुक. बुक कहाँ पे है? यहाँ पे है, BOO के बुक. दूसरे डिटेल्स भी दिए हैं. CHAIR चेयर, BAT बैट, WATCH watch, STAR star, RAT rat, TABLE table, BIRD bird, FISH fish, GOAT goat, CLOUD cloud, LEAF leaf. ಓಕೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಇದನ್ನು ನೋಡಿ ಆಯ್ಕೆ ಮಾಡಿ ಬರಿಬೇಕು.
This is a THIS this. THIS this. IS is this is a. This is a ಏನಿದು क्या है बुक. यहाँ पे क्या लिखना बुक. दिस इज ए बुक. इले इधे यहाँ पे बुक. ये देख के यहाँ पे लिखना करेक्ट आंसर लिखना. BOOK बुक. BOOK बुक. दिस इज ए बुक. THIS this. IS is a. दिस इज ए. ये नहीं दो क्या है यहाँ पे आंसर में भी है वो. ಇದನ್ನು ಏನು ಹೇಳ್ತೀವಿ ನಾವು ಸ್ಟಾರ್. ದಿಸ್ ಈಸ್ ಎ ಸ್ಟಾರ್. ಸ್ಟಾರ್ ಎಲ್ಲಿದೆ STAR ಸ್ಟಾರ್. STAR. ದಿಸ್ ಈಸ್ ಎ ಸ್ಟಾರ್. ದಿಸ್ ಈಸ್ ಎ ಸ್ಟಾರ್. THIS ದಿಸ್. ನನ್ನ ಜೊತೆ ಹೇಳಿ THIS ದಿಸ್. IS ಈಸ್ ದಿಸ್ ಈಸ್ ಎ. ಏನಿದು STAR ಸ್ಟಾರ್. ದಿಸ್ ಈಸ್ ಎ ಸ್ಟಾರ್. ಇಲ್ಲಿ THIS ದಿಸ್. ದಿಸ್ ಈಸ್ ಎ ಏನಿದು ವಾಟ್ ಈಸ್ ದಿಸ್ ಕ್ಯಾ ಎ ಚೇರ್. ವೆರಿ ಗುಡ್. ದಿಸ್ ಈಸ್ ಎ ಚೇರ್. ಚೇರ್ ಇಲ್ಲಿದೆ ನೋಡಿ CHAIR ಚೇರ್. THIS ದಿಸ್ ಹೇಳಿ बोलना मेरे साथ THIS this. IS is this is a chair. CHAIR chair. This is a chair. This is a chair. THIS this. This is IS is. ದಿಸ್ ಈಸ್ ಎ. ದಿಸ್ ಈಸ್ ಎ ಏನಿದು ದಿಸ್ ಕ್ಯಾ ಎ ದಿಸ್ ಈಸ್ ಎ. ಇಲ್ಲಿ ಇದೆ ಆನ್ಸರ್. ಎಲ್ಲಿದೆ ರೈಟ್ ಆನ್ಸರ್ ರ್ಯಾಟ್ ಟೇಬಲ್ ಬರ್ಡ್ ಫಿಶ್. ದಿಸ್ ಈಸ್ ಎ ಫಿಶ್. मेरे साथ जोर से बोलना. ನನ್ನ ಜೊತೆ ಜೋರಾಗಿ ಹೇಳಬೇಕು. ದಿಸ್ ಈಸ್ ಎ ಫಿಶ್. ದಿಸ್ ಈಸ್ ಎ ಫಿಶ್. FISH fish. ಏನಿದು ये क्या है कैसा पढ़ना मालूम ಹೆಂಗೆ ಓದಬೇಕು ಹೇಳ್ತೀನಿ ನೋಡಿ. ಫಸ್ಟ್ ಈ ವರ್ಡ್ ಹೇಳಬೇಕು THIS ದಿಸ್. ಫಸ್ಟ್ ಸ್ಪೆಲ್ಲಿಂಗ್ ಹೇಳಿ ಫುಲ್ ವರ್ಡ್ ಹೇಳಬೇಕು THIS ದಿಸ್. IS ಈಸ್ ಮತ್ತೆ ಹಿಂದೆ ಹೋಗಬೇಕು फिर पीछे जाना. दिस ಈಸ್ ಎ. ದಿಸ್ ಈಸ್ ಎ ಫಿಶ್. FISH. ಇಲ್ಲೇ ಇದೆ ಆನ್ಸರ್. ಇದು THIS ದಿಸ್. THIS ದಿಸ್. IS ಈಸ್. ದಿಸ್ ಈಸ್ ಎ. ದಿಸ್ ಈಸ್ ಎ ಲೀಫ್. ಏನಿದು ಎಲೆ. ये क्या है पत्ता. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಲೀಫ್. ಎಲ್ಲಿದೆ ಆನ್ಸರ್ ಇಲ್ಲೇ ಇದೆ ಲೀಫ್. LEAF ಲೀಫ್. LEAF. ದಿಸ್ ಈಸ್ ಎ ಲೀಫ್. ದಿಸ್ ಈಸ್ ಎ ಲೀಫ್. ದಿಸ್ THIS this. IS is a. ದಿಸ್ ಈಸ್ ಎ ಏನಿದು ಕೈಯಲ್ಲಿ ಕಟ್ಕೊಳ್ತೀವಿ ನಾವು ಏನದು ವಾಚ್. WATCH क्या है हाथ में बांधते हैं हम वाच. THIS this ಹೇಳಿ ನನ್ನ ಜೊತೆ बोलना THIS this. IS is this is a. A ವಾಚ್. ಎಲ್ಲಿದೆ ಆನ್ಸರ್ ಇಲ್ಲೇ ಇದೆ ನೋಡಿ. ನೋಡಿ ಬರಬೇಕು ವಾಚ್. WATCH ವಾಚ್. ದಿಸ್ ಈಸ್ ಎ ವಾಚ್.
ಹಾಂ ಇದೇನು ದಿಸ್ ಈ ಟಿ ಹೆಚ್ ಐ ಎಸ್ ದಿಸ್ ಐ ಎಸ್ ಈಸ್ ದಿಸ್ ಈಸ್ ಎ ದಿಸ್ ಈಸ್ ಎ ಏನಿದು ರ್ಯಾಟ್ ಏನಿದು ರ್ಯಾಟ್ ರ್ಯಾಟ್ ಎಲ್ಲಿದೆ ಇಲ್ಲೇ ಇದೆ ಸ್ಪೆಲ್ಲಿಂಗು ಆರ್ ಎ ಟಿ ರ್ಯಾಟ್ ಇಲ್ಲಿ ಬರೆಯೋಣ ಇಲ್ಲಿ ಆರ್ ಎ ಟಿ ರ್ಯಾಟ್ ನನ್ನ ಜೊತೆ ಹೇಳಬೇಕು मेरे साथ बोलना ये क्या है चूहा चूहा को क्या कहते हैं रैट दिस इज ए रैट दिस टी एच आई एस दिस आई एस इज ए दिस इज ए रैट आर ए टी रैट ನನ್ನ ಜೊತೆ ಹೇಳಿ ಟಿ ಎಚ್ ಐ ಎಸ್ ದಿಸ್ ಐ ಎಸ್ ಈಸ್ ಎ ದಿಸ್ ಈಸ್ ಎ ರ್ಯಾಟ್ ಟಿ ಎಚ್ ಐ ಎಸ್ ದಿಸ್ ಈಸ್ ಐ ಎಸ್ ಈಸ್ ದಿಸ್ ಈಸ್ ಎ दिस इज ए ಏನಿದು क्या है हम लिखते हैं ना बैठ के स्कूल में लिखते हैं खाना खाने के टाइम पे जब शादी में कभी कहीं जाते हैं तो ये रहता है डाइनिंग टेबल भी रहता है इसको ಟೇಬಲ್ कहते हैं ನಾವು ನೋಡಿರ್ತೀವಿ ಕ್ಲಾಸಲ್ಲಿ ಬರಿತೀವಿ ಅಲ್ಲ ನಾವು ಅದ್ರ ಮೇಲೆ ಇಟ್ಟು ಬರಿತೀವಿ ಇದನ್ನು ಟೇಬಲ್ ಅಂತೀವಿ ಇಲ್ಲೇ ಇದೆ ಆನ್ಸರ್ ಟಿ ಎ ಬಿ ಎಲ್ ಇ ಟೇಬಲ್ ಟಿ ಎ ಬಿ ಎಲ್ ಇ ಟೇಬಲ್ ಟಿ ಎಚ್ ಐ ಎಸ್ ದಿಸ್ ಟಿ ಎಚ್ ಐ ಎಸ್ ದಿಸ್ ಐ ಎಸ್ ಈಸ್ ದಿಸ್ ಈಸ್ ಎ ದಿಸ್ ಈಸ್ ಎ दिस इज ए ಏನಿದು पक्षी ये क्या है ये परिंदा इंग्लिश में क्या बोलते हैं पक्षी ना इंग्लिश ಅಲ್ಲಿ ಏನು ಹೇಳ್ತೀವಿ परिंदे को क्या कहते हैं हम बर्ड बी आई आर डी बर्ड दिस इज ए बर्ड बी आई आर डी बर्ड दिस इज ए बर्ड दिस इज ए ಏನಿದು क्या है आसमान में रहता है ಏನಿದು ಟಿ ಎಚ್ ಐ ಎಸ್ ದಿಸ್ ಐ ಎಸ್ ಈಸ್ ದಿಸ್ ಈಸ್ ಎ ಏನಿದು ಮೋಡ ಅಂತೀವಲ್ಲ ನಾವು क्लाउड्स ये क्या है बादल आसमान में रहता ना बारिश आने के वक्त काला बादल हाँ उसी में से बारिश आता है ಇದು ಏನಿದು ಆಕಾಶ ಮೇಲೆ ಇರುತ್ತೆ ಅದು ಆಕಾಶದಲ್ಲಿ ಇರುತ್ತೆ ಏನದು ಮೋಡ ಅದನ್ನು ಕ್ಲೌಡ್ಸ್ ಅಂತೀವಿ ಸಿ ಎಲ್ ಒ ಯು ಡಿ ಕ್ಲೌಡ್ ಇಲ್ಲೇ ಇದೆ ನೋಡಿ ಆನ್ಸರು ಕ್ಲೌಡ್ ಸಿ ಎಲ್ ಒ ಯು ಡಿ ಕ್ಲೌಡ್ ಇದು ಭಾಳ ಇಂಟ್ರೆಸ್ಟಿಂಗ್ ಎಲ್ಲರಿಗೂ ಗೊತ್ತಿದ್ದು सबको मालूम ही है क्या है टी एच आई एस दिस आई एस इज दिस इज ए दिस इज ए व्हाट इज दिस इज ए ಇಲ್ಲಿ ಬೆಳ್ ತೋರಿಸ್ತಾ ಇದೆ ಇದು ದಿಸ್ ಈಸ್ ಎ ಬ್ಯಾಟ್ ಬಿ ಎ ಟಿ ಬ್ಯಾಟ್ ಇಲ್ಲೇ ಇದೆ ದಿಸ್ ಈಸ್ ಎ ಬ್ಯಾಟ್ ದಿಸ್ ಈಸ್ ಎ ಬ್ಯಾಟ್ this is a bat bat spelling b a t bat ಇದೇನು this is a what is this ಏನಿದು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ क्या है इंग्लिश में क्या बोलते हैं goat g o a t goat ಇಲ್ಲೇ ಇದೆ ನೋಡಿ ಆನ್ಸರ್ ಕೂಡ g o a t goat ಓಕೆ ರಿವಿಷನ್ ಮಾಡೋಣ this ಟಿ ಎಚ್ ಐ ಎಸ್ ದಿಸ್ ಐ ಎಸ್ ಈಸ್ ನನ್ನ ಜೊತೆ ಹೇಳಬೇಕು ಈಸ್ ಎ ಬುಕ್ ಬಿ ಒ ಓ ಕೆ ಬುಕ್ ದಿಸ್ ಈಸ್ ಎ ಬುಕ್ ದಿಸ್ ಈಸ್ ಎ ಬುಕ್ ಇದು ಬುಕ್ ಇದು ಬುಕ್ ये बुक है दिस इज ए स्टार ये क्या है ये स्टार है ಏನಿದು ಇದು ಸ್ಟಾರ್ ಎಸ್ ಟಿ ಎ ಆರ್ ಸ್ಟಾರ್ ದಿಸ್ ಈಸ್ ಎ ಸ್ಟಾರ್ ದಿಸ್ ಈಸ್ ಎ ಸ್ಟಾರ್
This is a, what is this? THIS. This IS is. This is a chair. ನನ್ನ ಜೊತೆ ಹೇಳಬೇಕು ಎಲ್ಲರೂ, ಜೋರಾಗಿ ಹೇಳಬೇಕು, जोर से बोलना मेरे साथ आप सब. This is a chair. THIS. This IS is a. This is a chair. CHAIR chair. This is a fish. THIS. This IS is. This is a. This is a fish. FISH fish. जोर से बोलना मेरे साथ. ನನ್ನ ಜೊತೆ ಹೇಳಬೇಕು, ಜೋರಾಗಿ ಹೇಳಬೇಕು. THIS. This IS is. This is a. Leaf. LEAF leaf. This is a leaf. This is a watch. THIS. This. This is 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 a watch. This is a watch. This is a rat. THIS. This IS is. This is a. This is a rat. RAT rat. This is a. ಇದು ಏನು? ಇದು ಟೇಬಲ್. ये क्या है? ये टेबल है. This is a table. TABLE टेबल. जोर से बोला मेरे साथ. This is a rat. RAT rat. This is a table. TABLE table. This is a. THIS. This IS is. This is a bird. BIRD bird. This is a. THIS. This IS is. This is THIS. This IS is. This is a. This is a cloud. CLOUD cloud. This is a. This is a bat. BAT bat. THIS. This IS is a. This is a. BAT bat. This THIS. This IS is. This is a. Goat. GOAT goat. This is a goat. ಓಕೆ, ಇದನ್ನು ನೀವು ಓದಿ ನನಗೊಂದು ವಿಡಿಯೋ ಹಾಕಬೇಕು. ये सब एक बार पढ़ के मुझे वीडियो डालना. होमवर्क देता हूँ, खाली सिर्फ एक किस लिखना, बुक, ये सब नहीं लिखना. ಹೋಮ್ವರ್ಕ್ ಕೊಡ್ತೀನಿ, ಬರೀ ಫಿಲಿಂದ ಬ್ಯಾಂಕಲ್ಲಿ ಇರೋ ಮಾತ್ರ ಬರೀಬೇಕು. ಬುಕ್, ಸ್ಟಾರ್, ಚೇರ್ ಇದೆಲ್ಲ ಬರೆದು ನಾನು ಕಳಿಸ್ಬೇಕು. Let us go to this lesson. Okay, phonic drill ET ED. Okay, now BET bet, PET pet, BET bet, PET pet, LET let, LET let, NET net. ನನ್ನ ಜೊತೆ ಜೋರಾಗಿ ಹೇಳಬೇಕು. BET bet, BET bet, PET pet, PET pet. ET ಇದೆಲ್ಲ ಎಲ್ಲಿ ಬರ್ತಾ ಇದೆ? ಲಾಸ್ಟಲ್ಲಿ ಬರ್ತಾ ಇದೆ. ET et. BET bet. ET है ना, लास्ट में आ रहा है. ET के वर्ड से फोनिक ड्रिल ET et.
ನನ್ನ ಜೊತೆ ಹೇಳಬೇಕು, ಜೋರಾಗಿ ಹೇಳಬೇಕು. BET ಬೆಟ್, PET ಪೆಟ್, LET ಲೆಟ್, NET नेट. ಇನ್ನೊಂದು ಸತಿ ಹೇಳಬೇಕು, जोर से बोला मेरे साथ. BET बेट, PET पेट, LET लेट, NET नेट, BET बेट, PET पेट, LET लेट, NET नेट, GET गेट, GET गेट, MET मेट, MET मेट, WET वेट, WET वेट, JET जेट, JET जेट, JET जेट, BED बेड, BED बेड, FED फेड, FED फेड, BED बेड, FED फेड, LED लेड, LED लेड, RED रेड, RED रेड. Okay, let us understand this. BET ಬೆಟ್, ಬೆಟ್ ಅಂದರೆ ಬೆಟ್ಟಿಂಗ್ ಮಾಡ್ತೀವಲ್ಲ, ಬೆಟ್. ಐ ಬೆಟ್ ಟುಡೇ ಇಟ್ ವಿಲ್ ರೇನ್. ಎಕ್ಸಾಂಪಲ್, ಇವತ್ತು ನಾನು ಬೆಟ್ ಮಾಡ್ತೀನಿ ಇವತ್ತು ಮಳೆ ಬರುತ್ತೆ. ಬೆಟ್ಟಿಂಗ್ ಅಂದರೆ ಚಾಲೆಂಜ್ ಥರ ಮಾಡೋದು. ಬೆಟ್, ಐ ಬೆಟ್ ಟುಡೇ देर विल बी ए डाउनपोर, देर विल बी ए रेन. बेटिंग बोले तो क्या, बेट बोले तो चैलेंज करना. जैसा आज बारिश आती मैं बेट करता हूँ, BET बेट बोलते. PET ಪೆಟ್, ಪೆಟ್ ಅಂದರೆ ಮನೆಯಲ್ಲಿ ನಾವು ಸಾಕ್ತೀವಲ್ಲ ಪ್ರಾಣಿಗಳು, ಅದನ್ನು ಏನು ಹೇಳ್ತೀವಿ, ಪೆಟ್ ಎನಿಮಲ್ಸ್. ಅದೇನೋ ಪೆಟ್. ಇಲ್ಲಿ ಏನಿದೆ, ನಾಯಿ ಇದೆ, ನಾವು ಸಾಕ್ತೀವಲ್ಲ, ಸಾಕುವ ಪ್ರಾಣಿಗಳು ಪೆಟ್. ನಾಯಿ ಇರ್ಬೋದು, ಬೆಕ್ಕು ಇರ್ಬೋದು, ಇರುತ್ತಲ್ಲ ಪೆಟ್ ಎನಿಮಲ್. ಇದು ನಾಯಿ, ಡಾಗ್. ಡಾಗ್ನ ನಾವು ಮನೆಯಲ್ಲಿ ನಾವು ಸಾಕಿದರೆ ಏನು ಹೇಳಬೇಕು, ಪೆಟ್. पालतू जानवर, पालतू जानवर को पेट कहते हैं. पेट मतलब पालना, पालने के जानवर को पेट. आई हैव पेट एनिमल. यहाँ पे पेट एनिमल क्या है, डॉग है. PET पेट, LET लेट. लेट ಅಂದರೆ ಬಿಡೋದು, ಬಿಟ್ಬಿಡೋದು. ನೀವು ಆಟ ಆಡ್ತೀರಲ್ಲ, ಐ ಲೆಟ್ ಹಿಮ್ ಗೋ, ನಾನು ಅವನಿಗೆ ಬಿಟ್ಟಿನಿ ಅಂದರೆ ಹೆಂಗೆ, ಒಂದು ಇರುವೆ ಇರುತ್ತೆ, ಇರುವೆ ನೋಡಿರಲ್ಲ, ಇರುವೆ. ನಾವೇನು ಮಾಡ್ತೀವಿ, ಆ ಇರುವೆನ ಕೆಲವು ಸತಿ ಹಿಡ್ಕೊಳ್ತೀವಿ, ನಂತರ ಏನು ಮಾಡ್ತೀವಿ, ಬಿಟ್ಬಿಡ್ತೀವಿ, ಬೇಡ ಹೋಗಲಿ ಬಿಡು ಅಂತ. ಹೌದಲ್ಲ, ಅದನ್ನು ಬಿಡೋದು, ಹಿಡ್ಕೊಳ್ಳೋದು ಮತ್ತು ಬಿಟ್ಬಿಡೋದು. ಬಿಟ್ಬಿಡೋದಕ್ಕೆ ನಾವೇನು ಹೇಳ್ತೀವಿ, ಲೆಟ್. ಲೆಟ್ ಹಿಮ್ ಗೋ, ಲೆಟ್ ದಟ್ ಆ್ಯಂಡ್ ಗೋ, ಲೆಟ್ ಇಟ್ ಗೋ ಅಂದರೆ ಅದು ಬಿಟ್ಬಿಡು, ಅದು ಹೋಗಲಿ ಬಿಡು. लेट बोले तो जाने दो, जाने की चीज़ को हम पकड़ के रखते हैं, उसको छोड़ देते हैं. आई लेट हिम गो, लेट. आई लेट द वाटर टू गो. ನಾನು ನೀರು ಹಿಡ್ಕೊಂಡಿದ್ದೆ, ಪೈಪಲ್ಲಿ ನೀರು ಬರ್ತಾ ಇತ್ತು, ನಾನು ಹಿಡ್ಕೊಂಡಿದ್ದೆ. ನಂತರ ಆ ನೀರನ್ನ ನಾನು ಬಿಟ್ಟೆ, ನೆಲಕ್ಕೆ ಬಿಟ್ಟೆ, ಕೊಳೆಯಲ್ಲಿ ಬಿಟ್ಟೆ. ಕೊಳೆ ಇರುತ್ತಲ್ಲ, ಪಾಟಲ್ಲಿ ನೀರು ನಾನು ಅದರಲ್ಲಿ ಬಿಟ್ಟಿನಿ. ಬಿಡುವುದಕ್ಕೆ ಏನು ಹೇಳ್ತೀವಿ, ಲೆಟ್. पानी घर पे आता है तो हम पाइप को उसको पकड़ते हैं. पाइप को अगर दबा के बंद करते हैं, बाद में उसको छोड़ते हैं. छोड़ने को क्या कहते हैं, लेट. किसी चीज़ को पकड़ के बाद में छोड़ देना. कभी हम चींटियों को पकड़ते हैं, पकड़ के फिर क्या करते हैं, छोड़ देते हैं. कभी बटरफ्लाई को पकड़ते हैं, बटरफ्लाई को पकड़ के बाद में छोड़ देते हैं. छोड़ना, छोड़ने को लेट कहते हैं. नेट, NET नेट. ನೀವು ಅಕ್ವೇರಿಯಮಲ್ಲಿ ಹೋಗಿ ನೋಡಿದಾಗ ಫಿಶಸ್ ಇರ್ತಾವಲ್ಲ, ಈ ನೆಟ್ಟಲ್ಲಿ ಹಿಡ್ಕೊಳ್ತಾರೆ ಅವರು. ನೆಟ್ ನೋಡಿರಲ್ಲ, ಮೀನು ಹಿಡಿಯೋದು. ಅಕ್ವೇರಿಯಂ ಶಾಪ್ಗೆ ಹೋದಾಗ
ನೀವು ನಮಗೆ ಮೀನು ಬೇಕು, ನಮಗೆ ಫಿಶ್ ಬೇಕಂದರೆ ಅಕ್ವೇರಿಯಮಲ್ಲಿ ಇರುವ ಫಿಶ್ನ ಹಿಂಗೆ ಹಿಡಿತಾರೆ ಅವರು, ಈ ನೆಟ್ಟಿಂದ ಹಿಡ್ಕೊಳ್ತಾರೆ ಅವರು. ಹಿಡ್ಕೊಂಡು ನಿಮಗೆ ಒಂದು ಪ್ಯಾಕೆಟಲ್ಲಿ ಕವರಲ್ಲಿ ಹಾಕಿ ಕೊಡ್ತಾರೆ ಅವರು. नेट बोले तो जब कभी भी अब मछली लेना है तो हम क्या करते हैं, एक्वेरियम शॉप को जाके पूछते हैं. जब हम पैसे देते हैं तो वो हमें मछली को, फिश को पकड़ते हैं एक्वेरियम से. कैसा? नेट से पकड़ते हैं, नेट से, इसी नेट से पकड़ते हैं. इसको क्या कहते हैं? नेट. बेट, पेट, लेट, नेट. गेट, गेट, GET, गेट बोले तो ಅಂದರೆ ಏನು? ಗೆಟ್ ಅಂದರೆ ಹೋಗಿ ನೀರು ತರ್ರಿ, ನೀರು ತರ್ರಿ. ಗೆಟ್ ಮೀ ವಾಟರ್, ಗೆಟ್ ಮೀ ಲಿಟಲ್ ವಾಟರ್. ಗೆಟ್ ಅಂದರೆ ತರೋದು. ಗೋ ಆ್ಯಂಡ್ ಗೆಟ್ ದ ಪೆನ್ಸಿಲ್ ಅಂದರೆ ಹೋಗಿ ಪೆನ್ಸಿಲ್ ತಾಂಬರ್ರಿ. ತೊಗೊಂಡು ಬರೋಕ್ಕೆ ಅದೇನು ಹೇಳಬೇಕು? ಗೆಟ್. ನಾಳಿಂದ ನೀವೇನು ಹೇಳಬೇಕು? ಏನಾದರೂ ಬೇಕಂದರೆ ಡ್ಯಾಡಿ ಪ್ಲೀಸ್ ಗೆಟ್ ಮೀ ಪೆನ್ಸಿಲ್. ಅಪ್ಪಾಜಿ ನನಗೆ ಒಂದು ಪೆನ್ಸಿಲ್ ತಂದುಕೊಡಿ. ಗೆಟ್ ತೊಗೊಂಡು ಬರೋದು, ಅದಕ್ಕೇನು ಹೇಳ್ತೀವಿ? ಗೆಟ್ ಅಂತ. ಪ್ಲೀಸ್ ಗೆಟ್ ಮೀ ಎ ಪೆನ್ಸಿಲ್, ನನಗೊಂದು ಪೆನ್ಸಿಲ್ ತಂದುಕೊಡಿ. ತಂದು ಕೊಡೋದಕ್ಕೆ ಏನು ಹೇಳ್ತೀವಿ? ಗೆಟ್. ಪ್ಲೀಸ್ ಗೆಟ್ ಮೀ ಗ್ಲಾಸ್ ಆಫ್ ವಾಟರ್, ನನಗೆ ನೀರು ತೊಗೊಂಡು ಬರ್ರಿ, ಒಂದು ಗ್ಲಾಸಲ್ಲಿ ನೀರು ತಗೊಂಬರ್ರಿ, ಒಂದು ಲೋಟೆಯಲ್ಲಿ ನೀರು ತಗೊಂಬರ್ರಿ. ಗೆಟ್ ಬೋಲೆ तो आप आपके अब्बा को बोलते हैं ना, आप मुझे पेंसिल दीजिए, आप पेंसिल मुझे खरीद कर दिलाइए, मुझे एक गिलास पानी दीजिए. देने को, कोई भी चीज़ को देने को क्या कहते हैं? गेट. प्लीज़ गेट मी वाटर, आप मुझे एक गिलास पानी दीजिए. इसको क्या कहते हैं? प्लीज़ गेट मी वाटर. किसी चीज़ को हम लाने को कहते हैं तो गेट. प्लीज़ गेट. कभी आप कभी बाज़ार जाते हैं तो आप कुछ चीज़ लाते हैं अपने भाई को, बहन को, या कोई भी खेलने की चीज़ लाते हैं, उसको क्या कहते हैं? प्लीज़ गेट मी डॉल. अब्बा को बोलते हैं, आपकी बहन को आपकी बहन कहती है कि आप मुझे एक डॉल, पेंसिल, इरेज़र लाकर दीजिए, तो उसको क्या कहते हैं? गेट. लाकर देने को गेट कहते हैं. मेट. आई मेट मई फ्रेंड. मेट ಅಂದರೆ ನಾನು ನನ್ನ ಫ್ರೆಂಡನ್ನು ನಾನು ಮೀಟ್ ಆಗಿದ್ದೀನಿ ಅಂದರೆ ಅಲ್ಲಿ ನಿಮ್ಮ मेट, आई मेट माई फ्रेंड, मिलना. किसी दोस्त को जाके बाहर मिलना, रिश्तेदारों को जाके उनके घर पे मिल के बात करके आना. ನಿಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿ ಮಾತಾಡ್ಕೊಂಡು ಹೋಗಿ ಮೀಟಾಗಿ ಮಾತಾಡ್ಕೊಂಡು ಬರೋದಕ್ಕೆ ನಾವು ಮೀಟ್ ಅಂತೀವಿ, ಮೆಟ್ ಅಂತೀವಿ. ವೆಟ್. ವೆಟ್ ಅಂದರೆ ವೆಟ್ ಅಂದರೆ ನೀರು ತಲೆಗೆ ಹಾಕ್ಕೊಂಡ್ರೆ ನೀರು ಎಲ್ಲ ಇರುತ್ತಲ್ಲ, ನೀವು ಸ್ನಾನ ಮಾಡುವಾಗ ನೀರು ತಲೆ ಮೇಲೆ ಹಾಕ್ಕೊಳ್ತೀರಲ್ಲ, ಅವಾಗ ಏನಾಗುತ್ತೆ? ಎಲ್ಲ ಕೈ ಕಾಲು ತಲೆ ಏನಾಗುತ್ತೆ? ವೆಟ್ಟಾಗುತ್ತೆ, ನೀರಿಂದ ವೆಟ್ಟಾಗುತ್ತೆ. भीगना. भीगने को क्या कहते हैं? जब भी आप पानी नहाते हैं, सर पे पानी डालते हैं तो क्या होता है? सिर गीला होता है, तो उसको क्या कहते हैं? भीगना. वेट. वेट को भीगना, पानी में भीगना. ಮಳೆ ಬಂದಾಗ ನೀವು ಹೋಗಿ ರೇನಲ್ಲಿ ಆಟ ಆಡ್ತಿರಲ್ಲ, ಏನಾಗ್ತೀರ ಅವಾಗ? ನೀರಾಗುತ್ತಲ್ಲ, वेट ಆಗ್ತೀರಿ ನೀವು. बारिश में जाके आप खेलते हैं तो क्या होता है? वहाँ पे आप वेट होते हैं, गीले, आपके कपड़े, सर गीला हो जाता है. JET, जेट. जेट मतलब एक फाइटर प्लेन है, ये प्लेन है, फाइटर प्लेन है, जेट. इसको हम जेट कहते हैं. प्लेन अगर हो तो बड़ा रहता है प्लेन, इसको जेट कहते हैं. छोटा रहता है जेट प्लेन रहता है. ಇದು ಸಣ್ಣದಿರುತ್ತೆ, ವಾರಲ್ಲಿ ನಾವು ಯೂಸ್ ಮಾಡ್ತೀವಿ, ಯುದ್ಧದಲ್ಲಿ ಯೂಸ್ ಮಾಡ್ತೀವಿ. ಸಣ್ಣದಿರುತ್ತೆ ಪ್ಲೇನ್, ಇದು ಜೆಟ್ ಅಂತೀವಿ. JET, जेट. BED, बेड. मलगतीरಲ್ಲ ನೀವು, बेड ಮೇಲೆ मलगतीवಲ್ಲ, ಅದನ್ನು बेड ಅಂತೀವಿ. हम सोते हैं कहाँ पे? बेड पे सोते हैं. इसको क्या कहते हैं? बेड. FED, फेड. आप किसी जानवर को खाना खिलाते हैं. कभी घर के पास डॉग आता है, कैट आती है, तो हम क्या करते हैं? खाना खिलाते हैं, उसको दूध देते हैं. कभी डॉग आता है तो उसको रोटी देते हैं कि नहीं? उसको हम क्या कहते हैं? फेड. ಖಿಲಾನ. ಏನಾದರೂ ಮನೆ ಕಡೆ ನಾಯಿ ಬಂದಾಗ, ಬೆಕ್ಕು ಬಂದಾಗ ನಾವು ಏನು ಮಾಡ್ತೀವಿ? ಅದಕ್ಕೆ ಸ್ವಲ್ಪ ಹಾಲು ಕೊಡ್ತೀವಿ, ಇಲ್ಲಾಂದರೆ ಒಂದು ರೊಟ್ಟಿ ಕೊಡ್ತೀವಿ, ಇಲ್ಲಾಂದರೆ ಚಪಾತಿ ಕೊಡ್ತೀವಿ. ಊಟ ಮಾಡಿಸೋದಕ್ಕೆ ಫೆಡ್ ಅಂತೀವಿ. ಊಟ ಮಾಡಿಸ್ಬೇಕಂದ್ರೆ ಫೆಡ್. ನೀವು ಊಟ ಮಾಡಿಸಿರ್ತೀರಲ್ಲ,
ಫೆಡ್ ಅಂತೀವಿ, FED ಫೆಡ್. LED ಲೆಡ್, RED ರೆಡ್. ಇನ್ನೊಂದ್ಸತಿ ಓದೋಣ ಇದು. ನನ್ನ ಜೊತೆ ಜೋರಾಗಿ ಹೇಳಬೇಕು, ಮೇರೆ ಸಾಥ್ ಜೋರ್ ಬೋಲ್ನಾ. BET ಬೆಟ್, BET ಬೆಟ್, PET ಪೆಟ್, PET ಪೆಟ್, LET ಲೆಟ್, LET ಲೆಟ್, NET ನೆಟ್, NET ನೆಟ್, GET ಗೆಟ್, GET ಗೆಟ್, MET ಮೆಟ್, MET ಮೆಟ್, WET ವೆಟ್, WET ವೆಟ್, JET ಜೆಟ್, JET ಜೆಟ್, BED ಬೆಡ್, BED ಬೆಡ್, FED ಫೆಡ್, FED ಫೆಡ್, RED ರೆಡ್, RED ರೆಡ್, RED ರೆಡ್, LED ಲೆಡ್, LED ಲೆಡ್, RED ರೆಡ್, RED ರೆಡ್. ಇದೆಲ್ಲ ನೀವು ಬರಿಬೇಕು. ಇವತ್ತು ಒಂದು ಕೆಲಸ ಮಾಡಿರಿ, ಇದು ಒಂದು ಬರೀರಿ. ಇವತ್ತು 5 ಟೈಮ್ಸ್ ಬರಿಬೇಕು, 5 ಸತೆ ಬರಿಬೇಕು. ಬುಕ್, BOOK ಬುಕ್, STAR ಸ್ಟಾರ್, CHAIR ಚೇರ್, FISH ಫಿಶ್, LEAF ಲೀಫ್, WATCH ವಾಚ್, RAT ರ್ಯಾಟ್, TABLE ಟೇಬಲ್, BIRD ಬರ್ಡ್, CLOUD ಕ್ಲೌಡ್, BAT ಬ್ಯಾಟ್, GOAT ಗೋಟ್. ಇದನ್ನು ನೀವು 5 ಟೈಮ್ಸ್ ಬರೆದು ಇದು ಹೇಳಿ ನನಗೆ ವಿಡಿಯೋ ಕಳಿಸ್ಬೇಕು. ಯಾರು ವಿಡಿಯೋ ಕಳಿಸ್ತಾ ಇಲ್ಲ, ಓನ್ಲಿ ಭಾಳ ಕಡಿಮೆ ಸ್ಟೂಡೆಂಟ್ಸ್ ಮಾತ್ರ ಕಳಿಸ್ತಾ ಇದ್ದಾರೆ. ಫರಾ ಕಳಿಸಿದ್ದಾಳೆ, ಭಾಳ ಕಡಿಮೆ ಜನನೇ ಕಳಿಸ್ತಿರೋದು. ನಾನು ಹೆಸರು ಹೇಳಲ್ಲ. ಓಕೆ, ನೀವೆಲ್ಲರೂ ಇದು ಓದಿ ವಿಡಿಯೋ ಮಾಡಿ ನನಗೆ ಕಳಿಸ್ಬೇಕು, ಮತ್ತು 5 ಟೈಮ್ಸ್ ಬರಿಬೇಕು. ಓಕೆ, ಬಾಯ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.